ಹೊಸ ಕಾರ್ ತಗೊಳ್ಳೋದಕ್ಕೂ ಲೋನ್ ಇದೆ, ಯೂಸ್ ಕಾರ್ ತಗೊಳ್ಳೋದಕ್ಕೂ ಲೋನ್ ಇದೆ. ಇಲ್ಲ, ನಿಮ್ಮ ಹತ್ರ ಒಂದು ಕಾರ್ ಇದೆ, ಅರ್ಜೆಂಟಾಗಿ ಲೋನ್ ಬೇಕು, ಕಾರನ್ನು ಕೂಡ ಪ್ಲೆಜ್ ಮಾಡಿ ತಗೋಬಹುದು ಅಂತ, ಆ ರೀತಿ ಲೋನ್ಗಳೇನಾದ್ರು? 100% ಸರ್. ನಮಗೆ ಆಕ್ಚುಲಿ ಮೇನ್ ನಾವು ನಿಮಗೆ USP ಹೇಳ್ಬೇಕಂತಂದ್ರೆ, ಈಗ ಹೊಸದಾಗಿ ಇಡೀ ಕರ್ನಾಟಕದಲ್ಲಿ ಇದನ್ನ ಯಾರೂ ಸ್ಟಾರ್ಟ್ ಮಾಡಿಲ್ಲ. ಸೊ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಯಾರೇ ಹೊಸ ಕಾರ್ ತಗೋತಾ ಇದ್ರೆ ಅಂತವ್ರಿಗೆ ನಾವು ಯಾವುದೇ ತರದ್ದು ಸರ್ವಿಸ್ ಫೀಸ್ ನಾವು ತಗೊಳ್ಳಲ್ಲ. ಈವನ್ ಅವ್ರಿಗೆ ಅಂತಲ್ಲ, ಯಾರಿಗೂ ನಾವು ಸರ್ವಿಸ್ ಫೀಸ್ ಚಾರ್ಜ್ ಮಾಡಲ್ಲ. ಸರ್ವಿಸ್ ಚಾರ್ಜ್ ಇಲ್ಲ. ನಮ್ಮ ಲೋನ್ಸ್ ಗೇಟ್ ಅಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಕಸ್ಟಮರ್ಸ್ ಗಳಿಗೆ ಸೇವೆನ ಕೊಡ್ತೀವಿ. ದ ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ಕಸ್ಟಮರ್ಸ್ ಗಳು ನ್ಯೂ ಕಾರ್ ಅಂತ ತಗೊಳ್ಳೋಂಥ ಸಂದರ್ಭದಲ್ಲಿ ಅವರಿಗೆ ಶೋರೂಮ್ ಇಂದ ರಿಜಿಸ್ಟ್ರೇಷನ್ ಫೀಸ್ ಅಂತ ಹಾಕಿರ್ತಾರೆ. HB ಎಂಟ್ರಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಅವ್ರಿಗೆ ಮೆನ್ಷನ್ ಮಾಡಿರ್ತಾರೆ. ಆ ರಿಜಿಸ್ಟ್ರೇಷನ್ ಫೀಸ್ ಕೂಡ ನಾವು ರಿವರ್ಸ್ ಮಾಡಿಸೋ ಕೆಲಸನ ನಾವು ಮಾಡ್ಕೊಡ್ತೀವಿ. ರಿವರ್ಸ್ ಮಾಡಿಸೋದು ವಾಪಸ್ ನಾವು ಅವ್ರಿಗೆ ಕ್ಯಾಶ್ ಮುಖಾಂತರನೇ ನಾವು ಅದನ್ನ ರಿವರ್ಸ್ ಮಾಡ್ತೀವಿ. ನಾವು ಕಾರ್ ತಗೊಂಡಾಗ ಯಾರು ಕೊಡ್ತಿಲ್ಲ ಸರ್. ಸೊ ನಾವು ಅದಕ್ಕೆ ನಾವು ಈಗ ನಿಮ್ಮ ವಾಹಿನಿ ಮುಖಾಂತರ ಈ ಕ್ಷಣದಿಂದ ನಾನು ನಿಮ್ಗೆ ಅದು ಎಲ್ಲ ಕರ್ನಾಟಕ ಜನತೆಗೂ ನಾನು ಅದನ್ನ ಹೇಳಕ್ ಇಷ್ಟಪಡ್ತೇನೆ. 100%. ಅದು ನಿಮ್ಗೆ ಅದು 3000 ಆಗಿರ್ಬೋದು, 5000 ಆಗಿರ್ಬೋದು, ನಿಮ್ಮ ಇನ್ವಾಯ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ, ಪ್ರೊಫಾರ್ಮಾ ಇನ್ವಾಯ್ಸ್ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಅದ್ರ HB ಎಂಟ್ರಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು. ಸೊ ಅಂತ ಒಂದು ಏನು ಅವರು ಲೋನ್ ಮುಖಾಂತರ ಹೋಗ್ತಿದ್ರೆ ನಾನು ಹೇಳ್ತೀನಿ. ಸೊ ಲೋನ್ ಮುಖಾಂತರ ನಮ್ಮ ಬ್ಯಾಂಕ್, ನಮ್ಮ ಕಡೆಯಿಂದ ಲೋನ್ಸ್ ಗೇಟ್ ಇಂದ ನಮ್ಮ ಕಡೆಯಿಂದ ಲೋನ್ ಏನಾದ್ರು ಮುಖಾಂತರ ತಗೊಂಡಂತ ಸಂದರ್ಭದಲ್ಲಿ ಈ ಫೀಸ್ ಅನ್ನ ರಿವರ್ಸ್ ಮಾಡೋ ಕೆಲಸನ ನಾವು ಖಂಡಿತ ಮಾಡ್ಕೊಡ್ತೀವಿ. 100%. ಇದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ಸ್ ಬೇಕಾಗಿರೋದು ಒಂದು ಒಳ್ಳೆ ಬ್ಯಾಂಕ್ ಅಲ್ಲಿ ಒಂದು ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿಸುವಂತ ಕೆಲಸ. ಸೊ ಕಸ್ಟಮರ್ಸ್ ಏನ್ ಮಾಡ್ತಿರ್ತಾರೆ, ಶೋರೂಮ್ಗೆ ಹೋಗ್ತಾರೆ, ಶೋರೂಮ್ ಅಲ್ಲಿ ಕಾರ್ ನೋಡ್ತಾರೆ, ಅದಾದಂತ ಸಂದರ್ಭದಲ್ಲಿ ಶೋರೂಮ್ ಅವ್ರು ಸಜೆಸ್ಟ್ ಮಾಡಿದಂತ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಅವ್ರು ಲೋನ್ ತಗೋತಾರೆ. ಬಟ್ ನಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವರ ಪ್ರೊಫೈಲ್ ಅನ್ನ ನಾವು ಚೆಕ್ ಮಾಡ್ತೀವಿ. ಎಕ್ಸಾಂಪಲ್, ಕಸ್ಟಮರ್ ಏನಾದ್ರು ಕ್ಯಾಟೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ನ ಇದ್ದಾರಾ, ಅಥವಾ ಇನ್ನೇನಾದ್ರೂ ನಾರ್ಮಲ್ ಆಗಿ ವರ್ಕ್ ಮಾಡ್ತಾರೆ, ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು. ಅವರ ಸಿಬಿಲ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅವರ ಸಿಬಿಲ್ಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಅನ್ನೋದು ನಾವು ಹೇಳ್ತೀವಿ. ಎಕ್ಸಾಂಪಲ್, ನಾವು ಅದು ಫ್ಲೋಟಿಂಗ್ ಅಂದ್ರೆ ಏನು ಅಥವಾ ಫಿಕ್ಸೆಡ್ ಅಂತ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್, ಇದನ್ನ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಬ್ಯಾಂಕಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಮತ್ತೆ ನೀವು ಯಾವ ಬ್ಯಾಂಕಲ್ಲಿ ರೇಟ್ ಆಫ್ ಅಂದ್ರೆ ಲೋನ್ ತಗೊಂಡಂತ ಸಂದರ್ಭದಲ್ಲಿ ಪಾರ್ಟ್ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಅವರಿಗೆ. ಸೊ ಅದು ಎಷ್ಟೋ ಕಸ್ಟಮರ್ಸ್ ಗೊತ್ತಿರಲ್ಲ. ಈಗ ಹೆಂಗ ಎಕ್ಸಾಂಪಲ್, ನೀವು 7 years ಲೋನ್ ತಗೊಂಡಿರ್ತೀರಾ, 7 years ತನಕ ಕಟ್ಕೊಂತಾ ಬರ್ತಿರ್ತೀರಾ. ನಾವೇನ್ ಮಾಡ್ತೀವಿ ಅವ್ರಿಗೆ, ಸೊ ನೀವು ಇನ್ಸ್ಟೆಡ್ ಆಫ್ 7 years ಕಟ್ಟೋದ್ರ ಬದಲು, ಸೊ ನಿಮಗೆ ಆ ದುಡ್ಡು ಅಮೌಂಟ್ ಸಿಕ್ಕಂತ ಸಂದರ್ಭದಲ್ಲಿ ಈ 7 years ಬದಲು ನೀವೇನ್ ಮಾಡಿ, ಈಗ 1 ವರ್ಷ ಆಗಿರುತ್ತೆ ಲೋನ್ ತಗೊಂಡು, ಅದಾದ ನಂತರ ಅವ್ರಿಗೆ ಯಾವುದೋ ಒಂದು 50,000 ಸಿಗ್ಬೋದು ಅಥವಾ ಒಂದು 70,000 ಸಿಗ್ಬೋದು ಅಥವಾ 1 ಲಕ್ಷ ಸಿಗ್ಬೋದು. ಬೇಡ, ನಾವು 40,000 ಸಿಗ್ಬೋದು ಅಂತ ಇಟ್ಕೊಳ್ಳೋಣ. ಆ ಅಮೌಂಟ್ನ ಅವರು ಪಾರ್ಟ್ ಪೇಮೆಂಟ್ ಮಾಡೋ ಮುಖಾಂತರ ಅವ್ರದ್ದು ಏನು ಲೋನ್ ಅಮೌಂಟ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆ ಪಾರ್ಟ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಯಾವುದೇ ಥರದ ಚಾರ್ಜಸ್ ಇರಲ್ಲ. ಸೊ ಯಾವ ಬ್ಯಾಂಕಲ್ಲಿ ತಗೊಂಡ್ರೆ ನಿಮ್ಗೆ ಈ ಥರದ ಆಪ್ಷನ್ಸ್ ಇರುತ್ತೆ. ಸೊ ಮತ್ತೆ ನೀವು ಯಾವಾಗ ಇದನ್ನ ಸಂದರ್ಭದಲ್ಲಿ ತಗೊಬೋದು, ಇದಿಷ್ಟು ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಮುಖಾಂತರ ಸೊ ಅವ್ರಿಗೆ ಕಸ್ಟಮರ್ಸ್ಗೆ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಬೆಸ್ಟ್ ಏನು ಸರ್ವಿಸಸ್ ಏನಿರುತ್ತೋ ಯಾವ ಬ್ಯಾಂಕಲ್ಲಿ ಏನು ಕೊಡ್ತಾರೋ ಅದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಅಲ್ಲಿ. ಆಮೇಲೆ ನಾವು ಇದನ್ನ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ, ಇಟ್ಸ್ ಅ ಮ್ಯಾಟರ್ ಆಫ್ 24 to 48 hours ಅಲ್ಲಿ ನಾವು ಅವ್ರಿಗೆ ಅಪ್ರೂವಲ್ ಕೊಡ್ತೇವೆ. ಖಂಡಿತ ವರ್ಕಿಂಗ್ ಅವರ್ಸ್ ಅಲ್ಲಿ. ಎಕ್ಸಾಂಪಲ್, ಅವರು ಮಂಡೇ ವರ್ಕಿಂಗ್ ಅವರ್ಸ್ ಅಲ್ಲಿ ನಮಗೆ 100% ಡಾಕ್ಯುಮೆಂಟ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಬೈ EOD ಒಳಗಡೆ ನಾವು ಎಂಡ್ ಆಫ್ ದ ಡೇ ಒಳಗಡೆ ಅವ್ರಿಗೆ ಸ್ಯಾಂಕ್ಷನ್ ಕೊಡ್ಸೋ ಕೆಲಸನೂ ನಾವು ಮಾಡ್ತೀವಿ. ಕಸ್ಟಮರ್ ಇನ್ನೇನು ಬೇಕಿಲ್ಲ, ಒಂದು ಬ್ಯಾಂಕಲ್ಲಿ ಲೋನ್ ತಗೋತೀವಿ ಅಂತಂದ್ರೆ ಯಾವ ಬ್ಯಾಂಕಲ್ಲಿ ನಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಸೊ ನನ್ಗೆ ಇಲ್ಲೇನಾದ್ರೂ ಬೆಸ್ಟ್ ಇನ್ನೇನಾದ್ರೂ ಆಫರ್ಸ್ ಏನಾದ್ರು ಸಿಗುತ್ತಾ, ಇದು ಬಿಟ್ರೆ ನನ್ನ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾವು ಕೂಡ ಅವರಿಗೆ ಇದನ್ನೆಲ್ಲ ನಾವು ಪ್ರೊಸೆಸ್ ಮಾಡ್ಕೊಡ್ತೀವಿ ಸರ್, ನಮ್ಗೆ ಚಾರ್ಜಸ್ ಖಂಡಿತ ಇಲ್ಲ. ಸೊ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಸರ್ವಿಸ್ ಕೊಡ್ತಾ ಇದೀವಿ. ಮೋರ್ ಓವರ್ ನಮ್ಮ ಕಡೆಯಿಂದಾನೆ ಅವ್ರಿಗೆ ಅಮೌಂಟ್ ರಿವರ್ಸ್ ಮಾಡ್ತಾ ಇದೀವಿ. ಐ ಥಿಂಕ್ ಕಸ್ಟಮರ್ಸ್ಗೆ ಇದು ಇನ್ನೇನು ಬೇಕಿಲ್ಲ. ಇಲ್ಲೊಂದು ಕ್ವಶನ್ ಇದೆ, ಹೊಸ ಕಾರ್ ಅಂತ ಹೇಳ್ತಾ ಇದ್ದೀರಾ, ತುಂಬಾ ಜನ ಹೊಸ ಕಾರ್ ತಗೊಳ್ಳಲ್ಲ, ಯೂಸ್ಡ್ ಕಾರ್ ಕೂಡ ತಗೊಂತಾರೆ. ಈ ಆಫರ್ ನೀವು ಹೇಳಿದ್ರಲ್ಲ, ರಿಜಿಸ್ಟ್ರೇಷನ್ ರಿವರ್ಸ್ ಮಾಡಿಸೋದು, ಹೈಪೋಥಿಕೇಶನ್ ಚಾರ್ಜಸ್ ಅನ್ನ ರಿವರ್ಸ್ ಮಾಡಿಸೋದು ಅಥವಾ ಫ್ರೀ ಆಗಿ ನೀವು ಮಾಡಿಸ್ಕೊಡ್ತಾ ಇದ್ರೆ, ಇದು ಯೂಸ್ಡ್ ಕಾರ್ಗೂ ಆಗತ್ತಾ? 200% ಎಕ್ಸಾಕ್ಟ್ಲಿ. ಈಗ ಹೊಸ ಕಾರ್ ಎಷ್ಟು ಜನ ತಗೋತಾರೋ ಅದೇ ರೀತಿ ಯೂಸ್ ಕಾರ್ ತಗೊಳ್ಳೋರ ಸಂಖ್ಯೆನೂ ಕೂಡ ಜಾಸ್ತಿನೇ ಇದೆ. ಸೊ ಇವ್ರಿಗೆ ಇದಕ್ಕಿಂತ ನಾವು ಇನ್ನೂ ಹೆಚ್ಚು ಅನುಕೂಲನ ಮಾಡ್ಕೊಡ್ತೀವಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಯೂಸ್ ಕಾರ್ನ ನಾವು ಈಗ ನಾನು ಹೇಳಿದ ಇಷ್ಟು ವಿಚಾರ ಕೂಡ ಅಕ್ರಾಸ್ ದಿ ಕರ್ನಾಟಕ ಸರ್ವಿಸ್, ಓನ್ಲಿ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಅಂತ, ಕರ್ನಾಟಕ ಬೀದರಿಂದ ಚಾಮರಾಜನಗರದಲ್ಲಿ ಇರ್ತಕ್ಕಂಥ. ಸೊ ಅವ್ರು ಯಾರೇ ನಮ್ಗೆ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ನಾವು ಇದನ್ನ ರಿವರ್ಸ್ ಮಾಡಿಸೋ ಕೆಲಸನ ನಾವು ಮಾಡ್ಕೊಡ್ತೀವಿ. ಇಲ್ಲ ನ್ಯೂ ಕಾರ್ ಆದ್ರೆ ಶೋರೂಮ್ ಅಲ್ಲಿ ಹೋಗಿ ತಗೋತಾರೆ. ಯೂಸ್ ಕಾರ್ ಹೆಂಗೆ ತಗೋತಾರೆ, ಸಾಮಾನ್ಯ ಯಾವ್ದಾದ್ರು ಒಂದು ಯೂಸ್ ಕಾರ್ ಶೋರೂಮ್ಗೆ ಹೋಗ್ತಾರೆ ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಕಾರ್ನ ಸೇಲ್ ಮಾಡ್ತಾರೆ. ಸೊ ಆ ಮುಖಾಂತರ ಅವ್ರನ್ನ ಯೂಸ್ ಕಾರ್ನ ಬೈ ಮಾಡ್ತಾರೆ. ನಾನೇನು ಹೇಳೋದು, ಯೂಸ್ ಕಾರ್ ಶೋರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ನಮಗೆ ಬ್ಯಾಂಕ್ಸ್ನ ನಾನೇನು ಹೇಳ್ತಾ ಇದ್ದೀನಿ, ಈಗ
ಅದು ಇದನ್ನ ನಾವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಸರ್ವಿಸ್ ಇಲ್ಲ, ಯಾವುದು ಯೂಸ್ ಕಾರ್ ಫಂಡ್ ಮಾಡೋದು. ಸೊ ಇದನ್ನ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಂಪಲ್ HDFC ಆಗಿರ್ಬೋದು, ICICI ಬ್ಯಾಂಕ್, ಆಕ್ಸಿಸ್ ಇರ್ಬೋದು, ಅಥವಾ NBFC ಬ್ಯಾಂಕ್ ಇರ್ಬೋದು, ಈ ಎಲ್ಲ ಬ್ಯಾಂಕ್ಸ್ಗಳು ಕೂಡ ಇದಕ್ಕೆ ಸರ್ವಿಸ್ ಮಾಡುತ್ತೆ. ಸೊ ಈ ಬ್ಯಾಂಕಲ್ಲೂ ಕೂಡ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ, ಸೊ ಅದನ್ನ ತಿಳಿಸ್ಕೊಡೋ ಮುಖಾಂತರ ನಾವು ಅವ್ರಿಗೆ ಈ ಸರ್ವಿಸ್ನ ಕೊಡ್ತೀವಿ. ಅದಲ್ಲದೆ ಮುಖ್ಯವಾಗಿ ಏನಂತಂದ್ರೆ HP ಎಂಟ್ರಿ. ಈಗ ಬ್ಯಾಂಕ್ ಲೋನ್ ಮಾಡೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಕೆಲಸ ಏನು ಮಾಡುತ್ತೆ, HP ಎಂಟ್ರಿ ಮಾಡುತ್ತೆ, ಅಂದ್ರೆ ಆ ಬ್ಯಾಂಕ್ದು ಐಪಥಿಕೇಶನ್ ಮಾಡುತ್ತೆ. ಸೊ ಅದಕ್ಕೆ ಚಾರ್ಜಸ್ನ ಕೂಡ ಪೇ ಮಾಡಬೇಕಾಗುತ್ತೆ ಕಸ್ಟಮರ್ಸ್. ಆ ಚಾರ್ಜಸ್ ಮಾಡಿರುವಂತದನ್ನ ಕೂಡ ನಾವು ರಿವರ್ಸ್ ಮಾಡಿಸೋ ಕೆಲಸ ನಾವು ಮಾಡ್ತೀವಿ. ನೀವು ಲೋನ್ ಕೊಡ್ಸಿದ್ದಲ್ಲದೆ ಎಲ್ಲರೂ ಬೇರೆಯವರೆಲ್ಲ ಲೋನ್ ಕೊಡ್ಸಿದ್ರೆ ತಮ್ಮ ಸರ್ವಿಸ್ ಚಾರ್ಜಸ್ ಹಾಕ್ತಾರೆ, ಬಟ್ ನೀವು ಹಾಕಿರುವಂತ ರಿಜಿಸ್ಟ್ರೇಷನ್ ಚಾರ್ಜಸ್ ವಾಪಸ್ ಕೊಡ್ತೀರಾ. ನಮಗೆ ಪರ್ಸನಲ್ ಆಗಿ ಕೊಡ್ತೀರಾ ಅದನ್ನ? 100% ನಮಗೆ ಬರುತ್ತೆ, 100% ಕ್ಯಾಶ್ ಬಂದ್ಬಿಡುತ್ತೆ. ಓಕೆ ಸರ್, ಇನ್ನೊಂದು ಕ್ವಶನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ. ಸೊ ನೋಡಿ, ಎಮರ್ಜೆನ್ಸಿ ಇದ್ದಾಗ ಹೆಂಡತಿ ಹತ್ರ ಗೋಲ್ಡ್ ಇಸ್ಕೊಂಡು ಹೋಗ್ಬಿಟ್ಟು ಪ್ಲೆಜ್ ಮಾಡ್ಬಿಡ್ತೀವಿ. ಬೇಡ ಸರ್, ಮನೇಲಿ ಕಾರ್ ಇರುತ್ತೆ, ಕಾರ್ ಯೂಸ್ ಮಾಡ್ಕೊಳ್ಳಿ, ಕಾರನ್ನು ಪ್ಲೆಜ್ ಮಾಡ್ಕೊಂಡು ನೀವು ಇದನ್ನ ಲೋನ್ ತಗೋಬಹುದು. ನನ್ನ ಹತ್ರ ಒಂದು 10 ಲಕ್ಷದ ಒಂದು ಕಾರ್ ಇದೆ ಅನ್ಕೊಳ್ಳೋಣ. ಸೊ ನಮ್ಮ ವೀಕ್ಷಕರು ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು, ಸರ್ ನಮ್ಮ ಹತ್ರ ಒಂದು 10 ಲಕ್ಷದ ಕಾರ್ ಇದೆ, ಸೊ ನಮಗೆ ಎಷ್ಟು ಭಾಗ ಲೋನ್ ಸಿಗಬಹುದು, ಪರ್ಸೆಂಟೇಜ್? ಸರ್, ಇದು ಇನ್ನೂ ಮುಖ್ಯವಾದ ಕ್ವಶನ್. ಯಾಕೆನಕ್ಕೆ ಅಂತಂದ್ರೆ ಗೋಲ್ಡ್ ಅಂತಂದ್ರೆ ಒಂದ್ಸಲ ಇಟ್ಟಂತ ಸಂದರ್ಭದಲ್ಲಿ ಮತ್ತದನ್ನ ನಾವು ಬಿಡಿಸ್ಕೊಂಡ್ಬರ್ಬೇಕು ಅಂತಂದ್ರೆ ಫುಲ್ ಅಮೌಂಟ್ ಕೊಟ್ಟೆ ಬಿಡಿಸ್ಕೊಂಡ್ಬರ್ಬೇಕು. ಸೊ ಗೋಲ್ಡ್ ಹಿಟ್ರೇನೆ ಅವ್ರು ದುಡ್ಡು ಕೊಡೋದು. ಬಟ್ ಈಗ ಎಷ್ಟೋ ಜನ ಏನು ಫೀಲ್ ಮಾಡ್ತಾರೆ, ಕಾರ್ ಅನ್ನೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಕಾರ್ ಅನ್ನೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ನೀವು ಕಾರಿಂದ ಮತ್ತೆ ನೀವು ದುಡ್ಡನ್ನ ಪಡಿಬಹುದು. ಅಂದ್ರೆ ನೀವೇ ಯೂಸ್ ಮಾಡ್ತಿರ್ತೀರ, ನೀವು ಯಾರಿಗೂ ಮತ್ತೆ ಅದನ್ನ ನೀವು ಅದನ್ನ ಪ್ಲೆಡ್ಜ್ ಮಾಡಿದ್ರೆ ಅಲ್ಲೇ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಕಾರ್ ಮೇಲೆ ನಿಮಗೆ ನಾವು ಲೋನ್ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ಅದನ್ನ ಕೊಡಿಸ್ತೀವಿ ಅಂತಂದ್ರೆ, ಉದಾಹರಣೆಗೆ 2016 ಆನ್ವರ್ಡ್ಸ್ ವೆಹಿಕಲ್ಸ್ ಯಾವ್ಯಾವ್ದು ಇರುತ್ತೋ, ಎಕ್ಸಾಂಪಲ್ ನೀವು 2016 ಆನ್ವರ್ಡ್ಸ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಒಂದು 5 ಲಕ್ಷ ದುಡ್ಡು ಅವಶ್ಯಕತೆ ಇದೆ. ಸೊ ನಿಮ್ಗೆ ಆಪ್ಷನ್ ಏನು, ಒಂದು ನೀವು ಪರ್ಸನಲ್ ಲೋನ್ ತಗೋಬೇಕಾಗತ್ತೆ, ಇಲ್ಲ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಲೋನ್ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ನೀವು ಗೋಲ್ಡ್ನ ಪ್ಲೆಡ್ಜ್ ಮಾಡಿ ತಗೋಬೇಕಾಗತ್ತೆ. ಇದಿಷ್ಟು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಾವು ಸಿಂಪಲ್ ಡಾಕ್ಯುಮೆಂಟೇಷನ್ ಅಲ್ಲಿ ನಿಮ್ಮ ಕಾರ್ ಮೇಲೆ ನಾವು 90% ವ್ಯಾಲ್ಯೂಯೇಷನ್ ತನಕ, ಅಂದ್ರೆ ನಿಮ್ಮ ಕಾರ್ ವ್ಯಾಲ್ಯೂಯೇಷನ್ ಏನಿದೆಯೋ ಅದ್ರ ಮೇಲೆ ನಾವು 90% ತನಕ ಫಂಡ್ ಮಾಡೋದ್ರ ಮುಖಾಂತರ ನಿಮಗೆ ನಿಮ್ಮ ಕಾರ್ ಮೇಲೆ ನಾವು ಎಕ್ಸಾಂಪಲ್ 5 ಲಕ್ಷ ಇದೆ ಅಂತಂದ್ರೆ 4 ಲಕ್ಷ ವ್ಯಾಲ್ಯೂಯೇಷನ್ 5 ಲಕ್ಷ ಇದೆ ಅಂತಂದ್ರೆ 4 ಲಕ್ಷ ತನಕ ನಾವು ಫಂಡ್ ಮಾಡೋ ಕೆಲಸ ನಾವು ಮಾಡ್ಕೊಡ್ತೀವಿ ಅವರಿಗೆ. ಸೊ ಇದಕ್ಕೇನು ಡಾಕ್ಯುಮೆಂಟೇಷನ್ ತುಂಬಾ ಇರಲ್ಲ. ಎಕ್ಸಾಂಪಲ್ ನೀವು ಒಬ್ಬ ಬಿಸ್ನೆಸ್ ಮನ್ ಅಂತಂದ್ರೆ ನಮ್ಮ ಹತ್ರ ನಾವು ಯಾವುದು IT ರಿಟರ್ನ್ಸ್ ಕೇಳಲ್ಲ, ಅಥವಾ ಏನು ಹೆಚ್ಚಿನ ಡಾಕ್ಯುಮೆಂಟೇಷನ್ಸ್ ಕೇಳಲ್ಲ. ಏನು ಕೇಳ್ತೀವಿ, ಎಕ್ಸಾಂಪಲ್ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ನಿಮಗೆ ನಿಮ್ಮದು ಆಧಾರು, ಪ್ಯಾನು, ನಿಮ್ಮದು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರೋ ಒಂದು ಪ್ರೂಫು, ಮತ್ತು ನಿಮ್ಮ ಬ್ಯಾಂಕಿಂಗ್ ಕೊಟ್ಟರೆ, ಸೊ ಅಷ್ಟ್ರ ಮೇಲೆ ನಾವು ನಿಮಗೆ ಇದನ್ನು ಫಂಡ್ ಮಾಡೋ ಕೆಲಸ ಮಾಡ್ಕೊಡ್ತೀವಿ. ಸೊ ನಿಮ್ಮದು GST ರಿಟರ್ನ್ಸ್ ಕೊಡಿ, ನೀವು IT ರಿಟರ್ನ್ಸ್ ಕೊಡಿ. ಸೊ ಇದು ಯಾವುದು ಕೂಡ ಬಿಸ್ನೆಸ್ ಮ್ಯಾನ್ ನಾವು ಕೇಳಿಲ್ಲ. ಅಪ್ ಟು 20 lakhs ತನಕನೂ 25 lakhs ತನಕನೂ ಕೂಡ ನಾವು ಅವ್ರ ಹತ್ರ ಬಿಸ್ನೆಸ್ ಪರ್ಸನ್ ಹತ್ರ ಈ ಕಾರ್ ಮೇಲೆ ಫಂಡ್ ಮಾಡೋದಕ್ಕೆ ನಾವು ಏನು ಕೇಳಲ್ಲ. ಈಸಿ ಅಲ್ವಾ ಇದು? 100% ಈಸಿ ಸರ್. ಸುಮ್ಮನೆ ನಮ್ಮ ಹೆಂಡತಿ ಹತ್ರ ಬೈಸ್ಕೊಳ್ಳೋದು ಬದಲು ಎಕ್ಸಾಕ್ಟ್ ಗೋಲ್ಡ್ ಇಸ್ಕೊಂಡು, ಹೌದು ಅಲ್ವಾ, ಬಿಡಿಸಿಲ್ಲ ಮಾಡಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಆಮೇಲೆ ಗೋಲ್ಡ್ ಅಲ್ಲೇ ಇದ್ಬಿಡುತ್ತೆ. ಬಟ್ ಕಾರ್ ಹೆಂಗೋ ನಿಂತ್ಕೊಂಡೇ ಇರುತ್ತೆ. ಆಲ್ಮೋಸ್ಟ್ ನೀವು ವರ್ಷದಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಯೂಸ್ ಮಾಡೋದೇ 1 ತಿಂಗಳಲ್ಲಿ 1 ವಾರ ಅಂತ ಅನ್ಕೊಳ್ಳೋಣ. ಉಳಿದಿದ್ರೆ ನಿಂತ್ಕೊಂಡಿರೋ ಕಾರಲ್ಲಿ ಆರಾಮಾಗಿ ಫಂಡ್ ಎತ್ಕೊಬೋದಲ್ವಾ? ಸೊ ಇನ್ನು ಮುಂದೆ ಗೋಲ್ಡ್ ಲೋನ್ ಮಾಡೋದು ಬಿಟ್ಬಿಡಿ, ಡೈರೆಕ್ಟಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮನೇಲಿರೋ ಕಾರ್ ಮೇಲೆ ಕರೆಂಟ್ ವ್ಯಾಲ್ಯೂ ಮೇಲೆ 90% ಲೋನ್ ಅಂತೂ ಕ್ವಿಕ್ ಆಗುತ್ತೆ. ಈ ರೀತಿ ಲೋನ್ ಕೊಡೋದಕ್ಕೆ ಟೈಮ್ ಎಷ್ಟು ತೊಗೊತೀರಾ ನೀವು? ಯೂಸ್ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ಸೇಮ್, ನಾನು ನಿಮಗೆ ನ್ಯೂ ಕಾರಲ್ಲಿ ಹೇಳ್ದಲ್ಲ 24 to 48 hours ಅಂತ, ಯೂಸ್ ಕಾರ್ಗೂ ಕೂಡ ಸೇಮ್ ಅಪ್ಲಿಕಬಲ್ ಅದು. 24 to 48 hours ಅಲ್ಲಿ ಅದು ಮಾಡ್ಕೊಡ್ತೀರಾ. ರೇಟ್ ಆಫ್ ಇಂಟ್ರೆಸ್ಟ್ ಚೆನ್ನಾಗಿದೆಯಾ ಸರ್? ರೇಟ್ ಆಫ್ ಇಂಟ್ರೆಸ್ಟ್ ಯೂಸ್ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ನ್ಯೂ ಕಾರ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎಕ್ಸಾಂಪಲ್ ನಿಮಗೆ ಇದು 13% to 14% ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದು ಯೂಸ್ ಕಾರ್ ಅಂತ ಬಂದಾಗ, ಸೊ ಅದು ಮ್ಯಾಕ್ಸಿಮಮ್ 16-17% ತನಕ ಕೂಡ ಇರುತ್ತೆ. ಬಟ್ ಒಳ್ಳೆ ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಹುಡುಕಿ ಮಾಡ್ಕೊಡ್ತೀರಾ? ಯಾರು ಕಮ್ಮಿ ಕೊಡ್ತಾರೆ? ಎಲ್ಲಿ ಪಾರ್ಟ್ ಪೇಮೆಂಟ್ ಈಸಿ ಮಾಡ್ಬೋದು ನಾವು. ಎಕ್ಸಾಕ್ಟ್ಲಿ. ಲೋನ್ ಕ್ಲೋಸರ್ ಮಾಡೋದಕ್ಕೆ ಎಲ್ಲಿ ಚಾರ್ಜಸ್ ಇರೋದಿಲ್ಲ. 100% ಎಲ್ಲ ಲೂಪ್ ಹೋಲ್ಗಳನ್ನ ನೀವು ಹುಡ್ಕೊಡ್ತೀರಾ. ಖಂಡಿತ. ಕರೆಕ್ಟಾ? ಸೊ ನೀವು ಹುಡುಕಬೇಕಾಗತ್ತೆ ಇಲ್ಲ ವೀಕ್ಷಕರೇ, ಲೋನ್ಸ್ ಗೇಟ್ಗೆ ಬನ್ನಿ, ಸಾರ್ ಇದ್ದಾರೆ, ಇವರೇ ಕೂತ್ಕೊಂಡು ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಈಗಿನ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಆನ್ಲೈನ್. ತರಕಾರಿ ತರನು ಆನ್ಲೈನಲ್ಲೇ ತರ್ತೀವಿ ನಾವು. ಸೊ ನಿಮ್ಮ ಎಂಡ್ ಟು ಎಂಡ್ ಸರ್ವಿಸ್ ಆನ್ಲೈನ್ ಇದೆಯಾ? ಸರ್, ಇದು ಇನ್ನೊಂದು ಗುಡ್ ಕ್ವೆಶನ್. ಏನಕ್ಕೆ ಅಂತಂದರೆ ಇದು ಯಾರು ನಮ್ಮ ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಸೊ ಒಂದು ಮೆಸೇಜ್ ಅಥವಾ ಒಂದು ಮಿಸ್ ಕಾಲ್ ಮಾಡೋದ ಸಂದರ್ಭದಲ್ಲಿ ಸೊ ನಾವು ಅವ್ರಿಗೆ ನಮ್ಮ ಸ್ಟಾಫ್ ಅವ್ರು ಕಾಲ್ ಮಾಡೋದ ಮುಖಾಂತರ ಸೊ ಅವ್ರು ಅಕ್ರಾಸ್ ದಿ ಕರ್ನಾಟಕ, ನಾನು ಹೇಳಿದ್ನಲ್ಲ, ಸೊ ಬೀದರಲ್ಲಿರೋರ್ಗೂ ಕೂಡ ನಾವು ಫಂಡ್ ಮಾಡ್ತೀವಿ, ಚಾಮರಾಜನಗರದಲ್ಲಿರೋರ್ಗೂ ಕೂಡ ಫಂಡ್ ಮಾಡ್ತೀವಿ, ಸೊ ಬ್ಯಾಂಗ್ಳೂರಲ್ಲಿರೋರಿಗೆ ಇನ್ನೂ ಬೇಕಾದ್ರೆ ಫಂಡ್ ಮಾಡಿಕೊಡ್ತೀವಿ. ಸೊ ಯಾರಿಗೂ ಕೂಡ ನಾವು ಅವ್ರು ಬಂದು ನಮ್ಮ ಏನು ಎಲ್ಲ ಡಾಕ್ಯುಮೆಂಟ್ಸ್ ನಾವು ಆಫೀಸಿಗೆ ತರಬೇಕು, ನಾವು ಪ್ರೊಸೆಸ್ ಮಾಡಬೇಕು, ಆ ಥರದ್ದಿಲ್ಲ. ಎಲ್ಲ ಕೂಡ ಸಾಫ್ಟ್ ಕಾಪಿ ಮುಖಾಂತರ ನಾವು 24-48 ಅವರ್ಸಲ್ಲಿ ನಾವು ಮುಗಿಸ್ಕೊಡ್ತೀವಿ. ಎಕ್ಸಾಂಪಲ್, ಈಗ ಒಬ್ಬರು ಸ್ಯಾಲರಿಡ್ ಪರ್ಸನ್ ಇದ್ದಾರೆ ಅಂತ ತಿಳ್ಕೊಂಡು ಹೊಸ ಕಾರ್ ತಗೋತಾ ಇದ್ದಾರೆ. ಸೊ ಸ್ಯಾಲರಿಡ್ ಪರ್ಸನ್ ಅಂತಂದ್ರೆ ನಾವು ಏನು ಮಾಡ್ತೀವಿ, ಅವ್ರಿಗೆ 3 months ಸ್ಯಾಲರಿ ಸ್ಲಿಪ್ ತಗೋತೀವಿ, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋತೀವಿ, ಅವ್ರದ್ದು 2 years Form 16 ತಗೋತೀವಿ. ಯಾರಿಗೆ? ಇದು ಸ್ಯಾಲರಿಡ್ ಪರ್ಸನ್ ಅಂತ. ಹಾಂ, ಇವ್ರಿಗೆ ಮತ್ತೀಗೇನು ಅವ್ರ ಆಧಾರು, ಪ್ಯಾನ್, ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ನಾವು ಫಂಡಿಂಗ್ ಮಾಡ್ತಕ್ಕಂಥದ್ದು. ಇಷ್ಟು ಡಾಕ್ಯುಮೆಂಟ್ಸ್ನ ನಾವು ನ್ಯೂ ಕಾರ್ಗೆ ತಗೋತೀವಿ. ಏನು ಯೂಸ್ ಕಾರ್ಗೆ ಏನು ತಗೋತೀವಿ? ಯೂಸ್ ಕಾರ್ಗೂ ಕೂಡ ಸ್ಯಾಲರಿಡ್ ಪರ್ಸನ್ ಆಗಿದ್ದಾರೆ, ಅವ್ರ ಆಧಾರು, ಪ್ಯಾನು, 3 months ಸ್ಯಾಲರಿ ಸ್ಲಿಪ್ಪು, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಸೊ ನಾವು ಅವ್ರಿಗೆ ಫಂಡ್ ಮಾಡ್ತೀವಿ. ಸೊ ಇನ್ನು ಬಿಸ್ನೆಸ್ ಪರ್ಸನ್ಗೆ ನಾವು ನ್ಯೂ ಕಾರ್ ಅಂತ ಬಂದಂಥ ಸಂದರ್ಭದಲ್ಲಿ ಈಗೇನು ಅವ್ರದ್ದು 2 years
ಪ್ರಿವಿಯಸ್ IT ರಿಟರ್ನ್ಸ್ ಇರ್ಬೋದು, ಅವ್ರದ್ದು GST ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್, ಪ್ಯಾನು, ಈ ಬೇಸ್ ಮೇಲೆ ಫಂಡ್ ಮಾಡ್ತಾರೆ.